ಬಂದು ಒಂದು ಸಾಧನೆ ಮಾಡೋದಿದೆಯಲ್ಲ ಅದೇ ಒಂದು ದೊಡ್ಡ ಹೆಮ್ಮೆ ಪಡುವಂತ ಪ್ರತಿಯೊಬ್ಬ ಉತ್ತರ ಕರ್ನಾಟಕದ ಎಲ್ಲರೂ ಹೆಮ್ಮೆ ಪಡುವಂತ ಮುಂದಿನ ದಿನಗಳಲ್ಲಿ ಇದು ಎಲ್ರಿಗೂ ಸ್ಫೂರ್ತಿ ಆಗುತ್ತೆ. ಹೋಗಲ್ಲ ನಾವು ಈಗ ಗೆಲ್ತ್ಕೊಂಡು ಕಪ್ ತಗೊಂಡೆ ಹೋಗೋದು. ಸರ್ ಈಗ ಹೇಳಿ. ಹನುಮಂತು ಇಡೀ ಕರ್ನಾಟಕನೇ ಹನುಮಂತನ ಮೆಚ್ಚಿ ಆಡಿ ಹೊಗಳುತ್ತಾ ಇದೆ. ಹೌದು, ಉತ್ತರ ಕರ್ನಾಟಕದ ಯಾವ್ದೋ ಒಂದು ಭಾಗದಲ್ಲಿ ಇದ್ದಂತ ಹನುಮಂತು ಹೌದು, ಇವತ್ತು ಇಡೀ ದೇಶಾದ್ಯಂತ ಹೊಗಳುತ್ತಾ ಇದೆ. ಹೌದು. ನೀವು ಕೂಡ ಉತ್ತರ ಕರ್ನಾಟಕದವರು, ಏನ್ ಅನ್ನಿಸ್ತಾ ಇದೆ? ಎಷ್ಟು ಖುಷಿ ಇದೆ? ಪ್ರೌಡ್ ಫೀಲ್ ಆಗುತ್ತೆ ಸರ್, ಅಷ್ಟೇ. ಪ್ರೌಡ್ ಫೀಲ್ ಆಗುತ್ತೆ. ಒಬ್ಬ ಉತ್ತರ ಕರ್ನಾಟಕದ ಹಳ್ಳಿ ಪ್ರತಿಭೆ ಇಲ್ಲಿವರೆಗೂ ಬಂದು ಬೆಂಗಳೂರವರೆಗೂ ಬಂದು ಹಳ್ಳಿಯಿಂದ ಬೆಂಗಳೂರವರೆಗೂ ಬಂದು ಒಂದು ಸಾಧನೆ ಮಾಡೋದಿದೆಯಲ್ಲ ಅದೇ ಒಂದು ದೊಡ್ಡ ಹೆಮ್ಮೆ ಪಡುವಂತ ಪ್ರತಿಯೊಬ್ಬ ಉತ್ತರ ಕರ್ನಾಟಕದ ಎಲ್ಲರೂ ಹೆಮ್ಮೆ ಪಡುವಂತ ಮುಂದಿನ ದಿನಗಳಲ್ಲಿ ಇದು ಎಲ್ರಿಗೂ ಸ್ಫೂರ್ತಿ ಆಗುತ್ತೆ. ಎಲ್ಲಾ ಹಳ್ಳಿ ಪ್ರತಿಭೆಗಳು ಇನ್ನು ಬರ್ಬೇಕು ಬೆಂಗಳೂರಿಗೆ. ಬೆಂಗಳೂರು ಒಂದು ಜೀವನ ಮಾಡಿ ಕೊಡ್ತಾ ಇದೆ ಎಲ್ಲಾ ಹಳ್ಳಿ ಪ್ರತಿಭೆಗಳಿಗೆ. ಎಲ್ರು ಬರ್ಬೇಕು ಇಲ್ಲಿಗೆ. ಇವಾಗ ನಾವ್ ಯಾರು ಉಳಿದ ಕಂಟ್ರೀಸ್ ಯಾರು ದ್ವೇಷ ಮಾಡೋದು, ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಬಟ್ ನಮ್ಗೆ ಏನಂದ್ರೆ ನಾವು ಹಳ್ಳಿಯಿಂದ ಬಂದು ಹಳ್ಳಿ ಪ್ರತಿಭೆ ಗೆದಿಬೇಕನ್ನೋ ಒಂದು ಇದು ಆಸೆ ಆಗ. ಇನ್ನು ಉಳಿದಂತ ಹಳ್ಳಿ ಪ್ರತಿಭೆಗಳಿಗೆ ಏನಾಗುತ್ತೆ ಅಂದ್ರೆ ಅವ್ನ್ ಗೆದ್ರೆ ಸ್ಫೂರ್ತಿ ಆಗತ್ತೆ ನಮ್ಗೆ. ಅದಕ್ಕೋಸ್ಕರ ಹನುಮಂತ ಗೆದ್ದಿಯೋದು ಅನ್ನೋದಷ್ಟೇ. ಈಗ ಒಂದು ಕಡೆಗೆ ಅಂದ್ರೆ ಒಂದು ವರ್ಗ ಮಾತಾಡ್ಕೊಂತ ಇರೋದು ಹನುಮಂತನ ಗೆಲ್ಸಲ್ಲ ಅಂತ ಹೇಳ್ತಾ ಇದಾರೆ. ಸೊ ಅಕಸ್ಮಾತ್ ಗೆಲ್ಲಿಸ್ಲಿಲ್ಲ ಅಂದ್ರೆ, ಹನುಮಂತ ಗೆಲ್ಲಿಲ್ಲ ಅಂದ್ರೆ ಸರ್ ಅದು ಒಂದು ಸ್ಫೂರ್ತಿನೇ ಅಲ್ವಾ. ಇಲ್ಲಿವರೆಗೂ ಬಂದಿದ್ದಾನೆ, ಹಳ್ಳಿಯಿಂದ ಬಂದಿರೋ ಒಂದು ಪ್ರತಿಭೆ ಗೆದ್ದಿಲ್ಲ ಆದ್ರೂ ಇಲ್ಲಿವರೆಗೂ ಬಂದಿದ್ದಾನೆ ಅನ್ನೋ ಒಂದು ಸ್ಫೂರ್ತಿ. ಇಷ್ಟು ಜನ ಬಂದಿದ್ದಾರೆ ನೋಡಕ್ಕೆ. ಯಾಕೆ ಬಂದಿದ್ದಾರೆ? ಒಂದು ಹಳ್ಳಿ ಪ್ರತಿಭೆ ನೋಡಕ್ ಬಂದಿ. ಕೆಲವು ಅವ್ರು ಆಟ ಆಡೋರೆ ಅಲ್ವಾ, ಅವ್ರಿಗೂ ಫ್ಯಾನ್ ಬೇಸ್ ಇದೆ. ಹೌದು, ಕೆಲವೊಬ್ರು ಅನ್ಕೊಂತಾರೆ ಇವ್ರು ಗೆದಿಬಾರ್ದು, ನಾವು ಅನ್ಕೊಂತಾ ಇದೀವಲ್ವಾ, ಮಂತು ಗೆದಿಬಾರ್ದು, ತ್ರಿವಿಕ್ರಮ್ ಗೆದಿಬಾರ್ದು, ಹನುಮಂತನೇ ಗೆದಿಬೇಕು ಅಂತ. ಅವ್ರ ಫ್ಯಾನ್ಸ್ ಇರ್ತಾರೆ, ನಾವು ಫ್ಯಾನ್ಸ್ ಇರ್ತೀವಿ. ನಾವು ಹಳ್ಳಿಯಿಂದ ಏನಕ್ಕೆ ಬಂದಿದೀವಿ, ಹನುಮಂತ ಓಟ್ ಹಾಕ್ಬೇಕು, ಹಂಗೆ ಅವ್ರಿಗೂ ಓಟ್ ಹಾಕಿರ್ತಾರೆ ಸರ್. ಅವ್ರು ಇಂಪಾರ್ಟೆಂಟ್, ನಮಗ್ ಇಂಪಾರ್ಟೆಂಟ್. ಹಳ್ಳಿ ಪ್ರತಿಭೆ ಗೆದಿಬೇಕು ಅನ್ನೋದು ನಮ್ದೊಂದು. ಏನಕ್ಕಪ್ಪ ಅಂತಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರೋದ್ರಿಂದ ಹನುಮಂತು 30 ಡೇಸ್ ಆದ್ಮೇಲೆ ಬಂದಿದ್ದಾರೆ. ಶೋದವ್ರೆ ವೈಲ್ಡ್ ಕಾರ್ಡ್ ಇಟ್ಮೇಲೆ ಅದು ಪ್ರಶ್ನೆನೇ ಬರಲ್ಲ ಸರ್. ವೈಲ್ಡ್ ಕಾರ್ಡ್ ಅವ್ರು ಫಸ್ಟೇ ಕರ್ಕೊಂಡು ಫಸ್ಟೇ ಬರ್ತಾ ಇದ್ನಲ್ಲ ಹನುಮಂತು. ವೈಲ್ಡ್ ಕಾರ್ಡ್ ಅನ್ನೋ ಪ್ರಶ್ನೆನೇ ಬರಲ್ಲ ಇಲ್ಲಿ. ಯಾರು ಯಾವಾಗ ಬಂದು ಏನ್ ಮಾಡಿದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಇನ್ನೊಂದ್ ಕಡೆ ಮಾತಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ ಹನುಮಂತು ಸಿಂಪತಿ ಕಾರ್ಡ್ ನ ಇಟ್ಕೊಂಡು ಸಾಧ್ಯನೇ ಇಲ್ಲ ಸರ್. ಎಲ್ಲೂ ಹೇಳಿಲ್ಲ ಅವ್ನು ನಾನ್ ಬಡವ, ನಾನ್ ಬೆಳಿಬೇಕು ಅಂತ ಹೇಳೇ ಇಲ್ಲ. ಅವ್ನ ಪ್ರತಿಭೆ ನೋಡಿ ಎಲ್ಲರೂ ಓಟ್ ಹಾಕಿದ್ದು. ಬಡವ್ರ ಮಕ್ಕಳು ಬೆಳಿಬೇಕಂತ ಯಾರು ಹೇಳ್ಬೇಡಿ, ಅವ್ನ ಪ್ರತಿಭೆಯಿಂದಾನೇ ಬಂದಿರೋದು ಅವನು. ಫಸ್ಟ್ ಆಫ್ ಆಲ್ ಬಡವ್ರ ಮಕ್ಕಳು ಅನ್ನೋ ಪ್ರಶ್ನೆನೇ ಬರಲ್ಲ ಸರ್. ಟ್ಯಾಲೆಂಟ್ ಪ್ರಶ್ನೆ ಬರುತ್ತೆ ಇಲ್ಲಿ. ಬಡವ್ರ ಮಕ್ಕಳು ಯಾರಿಗಿಂತ ಕಮ್ಮಿ ಇಲ್ಲ. ಯಾರು ಬಡವ್ರ ಮಕ್ಕಳು ಅಂತ ಹೇಳ್ಬೇಡಿ. ವಿಷಯ ಏನಿಲ್ಲ ಮೇಡಮ್, ಕಪ್ ತಗೊಂಡ್ ಬರ್ಬೇಕು. ಅವ್ರು ಇಷ್ಟು ಜನನ್ನ ನೋಡ್ಬೇಕಷ್ಟೇ. ಅವ್ರು ನೋಡಿ ಏನ್ ಮೇಡಮ್ ಕಪ್ ತಗೊಂಡ್ ಆಚೆ ಬರ್ತಾರೆ ಅನ್ಕೊಳ್ಳಿ, ಅವಾಗ ಹೆಂಗ್ ಸೆಲೆಬ್ರೇಟ್ ಮಾಡ್ತೀವಿ? ಸೆಲೆಬ್ರೇಟ್ ನೋಡಿ ಮೇಡಮ್, ಅವಾಗ ನೋಡಿ.